ಇವತ್ತು 21, ಮೋಸ್ಟ್ಲಿ ಇನ್ನೊಂದು 2-3 ದಿವಸದಲ್ಲಿ ನನಗೆ ದುಡ್ಡು ಬರುತ್ತೆ. ಸತತವಾಗಿ ನನಗೆ ಮೇ 13, 26, ಜೂನ್, ಜುಲೈ 28 ತಿಂಗಳು ನಿಮ್ಮೆಲ್ಲರೂ ಪ್ರೀತಿಯಿಂದ ದೇವರ ಆಶೀರ್ವಾದದಿಂದ ತಿಂಗಳು ನನಗೆ ಅಮೌಂಟ್ ಬರ್ತಾ ಇದೆ. ನಮಸ್ಕಾರ ನನ್ನ ವಿದೇಶಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮೊನ್ನೆ ನಾನು ಯೂಟ್ಯೂಬು ID ಕ್ರಿಯೇಟ್ ಮಾಡೋದು ಹೇಗೆ, ಚಾನಲ್ ಹೆಸರು ಇಡೋದು ಹೇಗೆ, ಹ್ಯಾಂಡಲ್ ತೊಗೊಳ್ಳೋದು ಹೇಗೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮಗಲ್ಲಿ ಹೇಗೆ ಬರೆಯೋದು, ಡಿಸ್ಕ್ರಿಪ್ಷನಲ್ಲಿ ಹೇಗೆ ಬರೆಯೋದು, ಏನು ಬರೀತೀರಾ ಅದನ್ನು ನಾನು ಹೇಳಿಕೊಟ್ಟೆ. ಒಂದು ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಈಗ ನಾನು ದೊಡ್ಡ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಳ್ಕೊಡಿ, ನಾವು ಕಲಿಬೇಕು, ನೀವು ಹೇಳ್ಕೊಡೋದು ನಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಾ. ನಂದು ಬೆಣ್ಣೆ ಕೃಷ್ಣ ವ್ಲಾಗು, ಎಲ್ಲ ಕಡೆಯೂ ಮುದ್ದು ಕೃಷ್ಣ ಇರ್ತಾನೆ. ಅದಕ್ಕೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಮತ್ತು ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಮಾಡಿ. ನನಗೇನು ಗೊತ್ತು, ನನಗೆ ಇಂಗ್ಲೀಷ್ ಓದೋಕ್ಕೆ ಬರಲ್ಲ. ನಾನು ಓದಿರೋದು ಕನ್ನಡ ಮೀಡಿಯಮ್ಮು 7ನೇ ಕ್ಲಾಸು. ನನಗೇನು ಬರುತ್ತೆ ನಾನು ಅದನ್ನು ತಿಳಿಸ್ಕೊಡ್ತೀನಿ. ನಿಮಗೆ ಆದಷ್ಟು ಅರ್ಥ ಆಗೋ ಥರನೇ ಹೇಳ್ಕೊಡ್ತೀನಿ. ದಯವಿಟ್ಟು ಕಲೀರಿ. ನಾನು ಹೇಳ್ತೀನಿ, ಒಂದು ಹೇಳ್ತೀನಿ, ಖುಷಿಯಿಂದ ಮಾಡಿ. ಸಬ್ಸ್ಕ್ರೈಬರ್ ಆಗಲಿಲ್ಲ, ವ್ಯೂಸ್ ಬರಲಿಲ್ಲ, ಡಾಲರ್ ಆಗಲಿಲ್ಲ ಅಂತ ಇದು ಮಾಡಬೇಡಿ. ನಾವು ಮಾಡೋ ಪ್ರಯತ್ನ ಮಾಡೋಣ. ದೇವ್ರಿದ್ದಾನೆ. ದೇವರು ನಾವು ಮಾಡೋ ಪ್ರಯತ್ನ ಮಾಡ್ತಿದ್ರೆ ದೇವ್ರ ಹಿಂದೆಯಿಂದ ತಳ್ತಾನೆ, ಮುಂದೆ ಹೋಗು. ನಾವೇನು ಪ್ರಯತ್ನ ಮಾಡಿದೆ, ಇವಾಗ ಅಕ್ಕಿ ಅಂಗಡಿಯಿಂದ ತಂದು ತೊಳೆದಿಟ್ಬಿಟ್ಟು ನಾವು ಬಂದು ಕೂತ್ಕೊಂಡ್ರೆ ಅದು ಕುಕ್ಕರಲ್ಲಿ ಇಡ್ತೀವೋ ಇಲ್ಲ ಹಾಗೆ ಬೇಯಕ್ಕೆ ಇಡ್ತೀವೋ ಅನ್ನ ಆಗುತ್ತೆ. ನಾವು ಅಕ್ಕಿನೇ ತರದೆ ತೊಳಿದೇನೆ ಅನ್ನ ಆಗಬೇಕು ಅಂದರೆ ಆಗತ್ತಾ? ದೇವ್ರಿದ್ದಾನೆ, ನಡ್ಸ್ಕೊಂಡು ಹೋಗ್ತಾನೆ ಬಿಡು ಅಂತಂದರೆ ದೇವ್ರ ಅಕ್ಕಿ ತಂದು ತೊಳೆದು ಅನ್ನ ಮಾಡಿ ತಟ್ಟೆಗೆ ಹಾಕ್ಬಿಟ್ಟು ನಿನಗೆ ಕೊಡ್ತಾರೆ ಊಟ ಮಾಡಮ್ಮ ಅಂತ. ಇಲ್ಲ, ನಾವು ಅಕ್ಕಿ ತಂದು ತೊಳೆದು ಅನ್ನಕ್ಕಿಟ್ಟು ಆಮೇಲೆ ಊಟ ಮಾಡಿದ್ರೆ ದೇವರು, ಹೌದಪ್ಪ ಅನ್ನದಲ್ಲಿ ದೇವರಿದ್ದಾನೆ ಅಂತ ಈಗ ತಿಂತೀವಿ ಅಲ್ವಾ? ಹಾಗೆ ಖುಷಿಯಿಂದ ಮಾಡಿ, ಖಂಡಿತ ಸಬ್ಸ್ಕ್ರೈಬರ್ ಆಗುತ್ತೆ. ಮುಂದೆ 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 ನಾನು ತಿಳಿಸ್ಕೊಡ್ತೀನಿ ಸಬ್ಸ್ಕ್ರೈಬರ್ ಮಾಡೋದು ಹೇಗೆ, ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ, ವಾಚ್ ಅವರ್ ಮಾಡ್ಕೊಳ್ಳೋದು ಹೇಗೆ. ಈಗ ಸ್ವಲ್ಪ ರೂಲ್ಸ್ ಹೇಳ್ಬಿಡ್ತೀನಿ ನಾನು. ಯೂಟ್ಯೂಬ್ ಓಪನ್ ಮಾಡಿರ್ತೀರಾ, ಶಾರ್ಟ್ಸ್ ಬರೀ ನೀವು ದೊಡ್ಡ ವೀಡಿಯೋ ಹಾಕ್ತೆ ಬರೀ ಶಾರ್ಟ್ಸ್ ಹಾಕ್ತೀರಾ ಅಂತ ಅಂದರೆ ಅದಕ್ಕೆ ಬೇರೆ ಏನೋ ರೂಲ್ಸ್ ಇದೆ, ಅದು ನನಗೆ ಗೊತ್ತಿಲ್ಲ. ನಾನು ಯಾಕಂದರೆ ನಾನು ಮಾಡಿಲ್ಲ, ನಾನು ಮಾಡಿರೋದಷ್ಟೇ ಹೇಳ್ಕೊಡ್ತೀನಿ. ನನಗೆ ಯಾವ ರೂಲ್ಸು ಏನು ನನಗೆ ಅದು ಗೊತ್ತಿಲ್ಲ. ನಾನು ಏನು ಮಾಡಿದ್ದೀನಿ ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅಷ್ಟು ಮಾಡೋದಾದರೆ ಮಾಡಿ ಅಂತ ನಾನೇನು ನಿಮಗೆ ಆರ್ಡರ್ ಮಾಡ್ತಿಲ್ಲ. ಎಲ್ಲ ದೊಡ್ಡ ವೀಡಿಯೋ, ಶಾರ್ಟ್ಸ್ ವಿಡಿಯೋ ಎಲ್ಲ ಹಾಕ್ತೀರಾ ಅಂತ ಅಂದರೆ ದೊಡ್ಡ ವೀಡಿಯೋಗೆ ಮಾತ್ರ ವಾಚ್ ಅವರ್ ಕೌಂಟ್ ಆಗುತ್ತೆ. ಶಾರ್ಟ್ಸ್ ವಿಡಿಯೋಗೆ ವಾಚ್ ಅವರ್ ಕೌಂಟ್ ಆಗಲ್ಲ, ವ್ಯೂಸ್ ಕೌಂಟ್ ಆಗುತ್ತೆ, ಸಬ್ಸ್ಕ್ರೈಬರ್ ಬರ್ತಾರೆ. ಒಳ್ಳೊಳ್ಳೆ ಟ್ರೆಂಡಿಂಗಲ್ಲಿರೋ ಶಾರ್ಟ್ಸ್ ನಾನು ಮುಂದೆ ಹೇಳ್ಕೊಡ್ತೀನಿ, ಯಾವ ಥರ ಟ್ರೆಂಡಿಂಗಲ್ಲಿರೋ ಶಾರ್ಟ್ಸ್ ಹಾಕಬೇಕು, ಹೇಗೆ ವೈರಲ್ ಆಗುತ್ತೆ ಅಂತ ಹೇಳಿ. ತುಂಬ ಜನ ಅಂದ್ಕೊಳ್ಬೋದು ನಿಂದೇನು ಮಹಾ ವೈರಲ್ ಆಗಿದೆಯಾ ಅಂತ ಅಂದ್ಕೊಳ್ಬೋದು. ನಂದು ವೈರಲ್ ಆಗಿಲ್ಲ, ಪರವಾಗಿಲ್ಲ. ನಾನು ಹೇಳಿದ್ದೀನಲ್ವ, ನನಗೆ ಸಾಕು, ನನಗಿಷ್ಟೇ ಹೊಟ್ಟೆ ಇರೋದು. ದೇವ್ರು ಎಷ್ಟು ಕೊಡ್ತಾ ಇದ್ದ, ನಾನು ಅಷ್ಟೇ ತೃಪ್ತಿ ಇದೆ. ನನಗೆ ತುಂಬ ವೈರಲ್ ಆಸೆ ಇದೆ, ಆಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ? ಹಾಗೆ ದೊಡ್ಡ ವೀಡಿಯೋಗೆ ವಾಚ್ ಅವರ್ ಆಗಬೇಕು. ನೀವು ಇವತ್ತು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀರಾ ಅಂತಂದರೆ ಇವತ್ತಿಂದ 365 ದಿವಸ, 365 ದಿವಸದೊಳಗಡೆ 1000 ಸಬ್ಸ್ಕ್ರೈಬರ್ ಆಗಬೇಕು, 4000 ವಾಚ್ ಅವರ್ ಆಗಬೇಕು. ಒಂದು ವೀಡಿಯೋಗಲ್ಲ, ಎಲ್ಲ ವೀಡಿಯೋಗೆ ನೀವು ಎಷ್ಟು ವೀಡಿಯೋ ಹಾಕಿರ್ತೀರ ಅಷ್ಟು ವೀಡಿಯೋಗೂ 4000 ವಾಚ್ ಅವರ್ ಆಗಬೇಕು. ಫುಲ್ ಕೌಂಟು. ವಾಚ್ ಅವರ್ ಎಲ್ಲಿ ನೋಡೋದು, ಹೇಗೆ, ಅದು ನಾನು ತಿಳಿಸ್ಕೊಡ್ತೀನಿ. ಹಂತವಾಗಿ ನಾನು ತಿಳಿಸ್ಕೊಡ್ತೀನಿ. 1000 ಸಬ್ಸ್ಕ್ರೈಬರು, 4000 ವಾಚ್ ಅವರ್ ಆಗಬೇಕು. ಅದಾದಮೇಲೆ ನಿಮ್ಮ ಚಾನಲ್ಲು ಒಂದು ಎಲ್ಲ ಆಯಿತು ಮೊನಟೈಸ್ ಅಂತ ಅಪ್ಲೈ ಮಾಡಬೇಕು. ನಾವು ಅಪ್ಲೈ ಮಾಡಬೇಕಾದ್ರೆ ಅವರೆಲ್ಲ ಗಮನಿಸ್ತಾರೆ, ಸ್ವಲ್ಪ ಟೈಮ್ ತೊಗೊಳ್ತಾರೆ. ನಾವು ಬೇರೆಯವ್ರ ವೀಡಿಯೋ ಕದ್ದಾಕಿದ್ದೀವ, ಅದಕ್ಕೆ ಯಾವ ವೀಡಿಯೋ ಯಾರ್ದು ಶೂಟ್ ಮಾಡಬೇಡಿ, ಯಾರ್ದು ಬೇರೆಯವ್ರದ್ದೆಲ್ಲ ಕದಿಬೇಡಿ, ಅವರು ಬೇರೆಯವ್ರ ಚಾನಲಿಂದ ತೊಗೊಳ್ಬೇಡಿ. ಸ್ವತಃ ನಿಮ್ಮದೇ ಮೊಬೈಲು ನಿಮ್ಮಿಂದನೇ ತೊಗೊಳ್ಳಿ. ನಾನು ಇವತ್ತವರೆಗೂ ನಂದು ಏನೂ ಒಂದು ಕಂಪ್ಲೇಂಟ್ ಇಲ್ಲ. ಮೊನ್ನೆ ಯಾರೋ ಒಬ್ಬರು ಏಪ್ರಿಲ್ 8ನೇ ತಾರೀಕು ಒಂದು ಶಾರ್ಟ್ಸ್ ಕಳಿಸೋದು, ಒಂದು ಫೋಟೋ ಕಳಿಸೋದು. ಆ ಫೋಟೋ ನನಗೆ ಇಷ್ಟ ಆಯಿತು, ನಾನು ಅದನ್ನು ಹಾಕಿದ್ದಕ್ಕೆ ನನಗೆ ಕಾಪಿ ಸ್ಟ್ರೈಕ್ ಬಂತು. ಕಾಪಿ ಸ್ಟ್ರೈಕ್ ಬರಬಾರ್ದು. ಕಾಪಿ ಸ್ಟ್ರೈಕ್ ಬಂದರೆ ತುಂಬ ಕಷ್ಟ. 3 ಸ್ಟ್ರೈಕ್ ಬಂದರೆ 90 ದಿವಸದೊಳಗಡೆ 3 ಸ್ಟ್ರೈಕ್ ತೊಗೊಂಡ್ರೆ ಚಾನಲ್ಲು ಡಮ್ಕಿ ಡಮರ್ ಆಗೋಗುತ್ತೆ. ಕಾಪಿ ರೈಟ್ ಬರ್ಬೋದು. ಕಾಪಿ ರೈಟ್ ಬಂದರೆ ನಾವೇ ಅದು ರಿಮೂವ್ ಮಾಡ್ಬೋದು. ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಕಾಪಿ ಸ್ಟ್ರೈಕ್ ಬರಬಾರ್ದು. 3 ಸ್ಟ್ರೈಕು 90 ದಿವಸದೊಳಗಡೆ ಬಂತು ಅಂದರೆ ಹೋಗುತ್ತೆ. ನಂದು ಏಪ್ರಿಲ್ 8ಕ್ಕೆ ಬಂತು, ಮೇ, ಜೂನ್, ಜುಲೈ, ಇವಾಗ ಈ 8ಕ್ಕೆ, ಜುಲೈ 8ಕ್ಕೆ ಮುಗೀತು. ನಂದು 90 ದಿವಸ ಆಗೋಯ್ತು.
ಒಂದು ಸ್ಟ್ರೈಕ್ ಬಂತು. ಅದಕ್ಕೆ ನನಗಷ್ಟು ಬೇಜಾರಾಗೋಯ್ತು. ಯಾಕಪ್ಪ ನನ್ನ ಚಾನಲ್ನ ಮಗು ಥರ ನೋಡ್ಕೊಂಡು ಬಂದೆ, ಯಾಕೋ ಅದಕ್ಕೆ ಇವಾಗ ಯಾವುದೂ ಹಾಕಲ್ಲ. ನಾನೇ ಸ್ವತಃ ವೀಡಿಯೋ ಮಾಡಬೇಕು, ನಾನೇ ಸ್ವತಃ ನಂದೇನಿದೆಯೋ ಅಷ್ಟೇ. ಎಷ್ಟಾದರೂ ವ್ಯೂಸ್ ಬರಲಿ, 4 ವ್ಯೂಸ್ ಬಂದರೂ ಖುಷಿ ಪಡ್ತೀನಿ, 4 ಕೋಟಿ ವ್ಯೂಸ್ ಬಂದರೂ ಖುಷಿ ಪಡ್ತೀನಿ, 4 ಲಕ್ಷ ವ್ಯೂಸ್ ಬಂದರೂ ಖುಷಿ ಪಡ್ತೀನಿ. ಇಷ್ಟು ಆಮೇಲೆ ಮಾನಿಟೈಸ್ ಆಗೋದಕ್ಕೆ ಅವರೆಲ್ಲ ಸ್ವಲ್ಪ ಟೈಮ್ ತೊಗೊಳ್ತಾರೆ. ಇದು ಚಾನಲ್ಲು ಯಾರ್ದಾದ್ರು ಅದೇ ವಿಡಿಯೋ ಯಾರಾದರೂ ಬೇರೆಯವ್ರದ್ದು ಕದ್ದಿದ್ದೀರಾ, ಕಾಪಿ ಸ್ಟ್ರೈಕ್ ಇದೆಯಾ, ಕಾಪಿ ಏನಿದೆ ಅಂತ ಅದನ್ನೆಲ್ಲ ಚೆಕ್ ಮಾಡಿ ನಿಮ್ಮ ಚಾನಲ್ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ಮೇಲೆ ಡಾಲರ್ ಆಗೋಕ್ಕೆ ಶುರು ಆಗುತ್ತೆ. $10 ಆಗಬೇಕು. $10 ಆದಮೇಲೆ ನಿಮಗೆ ಒಂದು ಮನೆಗೆ ನೀವು ಅಡ್ರೆಸ್ ಎಲ್ಲ ಕೊಟ್ಟಿರ್ತೀರ, ಮಾನಿಟೈಸ್ ಆಗಬೇಕಾದ್ರೆ ಅಡ್ರೆಸ್ ಕೊಟ್ಟಿರ್ತೀರ. ನಿಮ್ಮ ಅಡ್ರೆಸ್ಗೆ ಪೋಸ್ಟ್ ಮ್ಯಾನಿಂದ ಒಂದು ಲೆಟರ್ ಬರುತ್ತೆ. 6 ಡಿಜಿಟಲ್ ಪಿನ್ ಇರುತ್ತೆ ಒಳಗಡೆ. ನಾವು ATM ಕಾರ್ಡ್ಗೆ ಪಿನ್ ಹಾಕ್ತೀವಲ್ಲ, 6 ಸಂಖ್ಯೆ, 6 ಇಂಗ್ಲೀಷ್ ಸಂಖ್ಯೆದು ಪಿನ್ ಇರುತ್ತೆ. ಅದನ್ನು ನಾವು ಯಾರಿಗೂ ತೋರಿಸ್ಬಾರ್ದು. ಅದನ್ನು ನಾವು ಹಾಕಿದ್ಮೇಲೆ ನಮ್ಮ ಚಾನಲ್ಲು ಎಲ್ಲ ಆಯಿತು. ಇನ್ನು $100 ಆಗಬೇಕು. $100 ಆದಾಗ ನಮ್ಮ ಅಕೌಂಟ್ $10 ಆದಮೇಲೆ ನಮಗೆ ಪಿನ್ ಬರುತ್ತೆ. ಆ ಪಿನ್ ಹಾಕುವಾಗ ನಾವು ಅಕೌಂಟ್ ನಂಬರ್ ಕೊಡಬೇಕು ಯೂಟ್ಯೂಬ್ಗೆ. ಅಕೌಂಟ್ ನಂಬರ್ ಎಲ್ಲ ಕೊಟ್ಟ ಮೇಲೆ ನಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ. 21ನೇ ತಾರೀಕಿಂದ 27ನೇ ತಾರೀಕುವರೆಗೂ ಬರುತ್ತೆ. ಇವತ್ತು 21, ಮೋಸ್ಟ್ಲಿ ಇನ್ನೊಂದು 2-3 ದಿವಸದಲ್ಲಿ ನನಗೆ ದುಡ್ಡು ಬರುತ್ತೆ. ಸತತವಾಗಿ ನನಗೆ ಮೇ 13, 26, ಜೂನ್, ಜುಲೈ 28 ತಿಂಗಳು ನಿಮ್ಮೆಲ್ಲರೂ ಪ್ರೀತಿಯಿಂದ ದೇವರ ಆಶೀರ್ವಾದದಿಂದ ತಿಂಗಳು ನನಗೆ ಅಮೌಂಟ್ ಬರ್ತಾ ಇದೆ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. 21ನೇ ತಾರೀಕಿಂದ 27ನೇ ತಾರೀಕು ನಮ್ಮ ಅಕೌಂಟಿಗೆ ಬರುತ್ತೆ. ನೀವು ಅದು ತೆಗ್ದು ಖರ್ಚಾದರೂ ಮಾಡ್ಕೊಳ್ಳಿ, ಇಲ್ಲ ಹಾಗೆ ಬಿಡಿ, ಹಾಗೆ ಆಯಿತಾ. ಇಷ್ಟು ರೂಲ್ಸ್ ಇರುತ್ತೆ. $100 ಆದರೆ ಮಾತ್ರ ದುಡ್ಡು ಬರೋದು, ಅದಕ್ಕಿಂತ ಕಡಿಮೆ ಆದರೆ ಬರಲ್ಲ. ಈ ತಿಂಗಳು ನೀವು $100 ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ ಬರೋ ತಿಂಗಳು ದುಡ್ಡು ಬರುತ್ತೆ. ಇದು ನಂದು ಹೋದ ತಿಂಗಳದ್ದು ಡಾಲರು. ಈ ತಿಂಗಳು ಡಾಲರ್ ಹಾಕಿದ್ದು ಮುಂದಿನ ತಿಂಗಳು ಬರುತ್ತೆ. ಇಷ್ಟು ರೂಲ್ಸು ಆಯಿತಾ. ಈಗ ನಾನು ವಿಡಿಯೋ ಮಾಡೋದು ಹೇಗೆ, ಎಡಿಟ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಬನ್ನಿ ಇವಾಗ ವಿಡಿಯೋ ಮಾಡ್ಕೊಂಡು ಒಂದು ಎಡಿಟ್ ಮಾಡಿ, ಸಣ್ಣ ವಿಡಿಯೋ ಚಿಕ್ಕದಾಗಿ ತೋರಿಸ್ಕೊಡ್ತೀನಿ. ವಾಯ್ಸು ಕೊಡೋದು ಹೇಗೆ ಅದೆಲ್ಲ ನಾನು ಸಣ್ಣದಾಗಿ ಒಂದು ವಿಡಿಯೋ ತೋರಿಸ್ಕೊಡ್ತೀನಿ. ಬನ್ನಿ ನೋಡಿ. ಇಲ್ಲಿ YT ಸ್ಟುಡಿಯೋ ಅಂತ ಇದೆಯಲ್ಲ, ಅದನ್ನು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಇದನ್ನು ಓಪನ್ ಮಾಡ್ಕೊಬೇಕು. ಇದು YT ಸ್ಟುಡಿಯೋ ಅನ್ನೋದು. ಈಗ ಎಡಿಟಿಂಗ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಇನ್ಶಾಟ್ ಆ್ಯಪು ನಾನು ಮಾಡೋದು ಇನ್ಶಾಟ್ ಆ್ಯಪಲ್ಲಿ, ನನಗೆ ಬೇರೆ ಆ್ಯಪಲ್ಲೆಲ್ಲ ಮಾಡೋದಕ್ಕೆ ಬರಲ್ಲ. ಇನ್ಶಾಟ್ ಆ್ಯಪ್ ಅದು ಪ್ಲೇಸ್ಟೋರಲ್ಲಿ ಸಿಗುತ್ತೆ ನಿಮಗೆ. ಇವಾಗ ವಿಡಿಯೋ ಅಂತ ಇರುತ್ತೆ, ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಅಂತ ಬರುತ್ತೆ. ನ್ಯೂ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಯಾವ ವಿಡಿಯೋ ಎಡಿಟ್ ಮಾಡಬೇಕು ಅಂತ ಇದ್ದೀರಾ ಆ ವಿಡಿಯೋನ ಸೆಲೆಕ್ಟ್ ಮಾಡಿ. ನಾನು ಈ ವಿಡಿಯೋ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ರೈಟ್ ಮಾರ್ಕ್ ಇರುತ್ತೆ, ಓಕೆ ಕೊಡಿ. ಅದು ಹೀಗೆ ಬರುತ್ತೆ. ನೀವು ಅವಾಗ ಸ್ಟಾರ್ಟಿಂಗು ಇಲ್ಲಿರುತ್ತೆ ನೋಡಿ, ಫಸ್ಟ್ ಇದೆ CANAVAS. ನನಗೆ ಇಂಗ್ಲೀಷ್ ಓದೋಕ್ಕೆ ಬರಲ್ಲ, ನಾನು ಹೇಗೆ ಹೇಳ್ತೀನಿ, ನಾನು ಹೇಗೆ ಮಾಡ್ತೀನಿ ಅದನ್ನೇ ಹೇಳ್ತಿರೋದು. 16:9 16:9 ಇಟ್ಕೊಳ್ಬೇಕು. ಆವಾಗ ನೋಡಿ ಫುಲ್ ಸ್ಕ್ರೀನ್ ಬರುತ್ತೆ. ನೀವು ಇದನ್ನು ಇಟ್ಕೊಬಾರ್ದು, ಶಾರ್ಟ್ ಇಟ್ಕೊಂಡ್ರೆ ಅದು ಚೆನ್ನಾಗಿ ಬರಲ್ಲ. ವೀಡಿಯೋಗೆಲ್ಲ ಇದೇ ಇಟ್ಕೊಬೇಕು. ಶಾರ್ಟ್ಗೆ ಯಾವ್ದು ಇಟ್ಕೊಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಇವಾಗ ಓಕೆ ಕೊಡಿ, ಈಗ ಬರುತ್ತೆ ನೋಡಿ. ನಮಸ್ಕಾರ ನನ್ನ ವಿದೇಶಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನೀಗ ಮೀಶೋಯಿಂದ ಪ್ರಾಡಕ್ಟ್ ತೊಗೊಂಡು, ಇದು ಮೀಶೋ ಇದ್ದು ಬಟ್ಟೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಂಬ್ರಾಯ್ಡಿಂಗ್ ಬಂದಿದೆ ಮತ್ತು ದೊಡ್ಡ ವೇಲಿದೆ, ಸಿಲ್ಕ್ ಟೈಪು, ತುಂಬ ರೇಟ್ ಕಡಿಮೆ ಇದೆ. ಕೈಗೂ ಅಷ್ಟೇ ನೋಡಿ, ನೋಡ್ಬೋದು, ಕೈಗೂ ಅಷ್ಟೇ ಎಂಬ್ರಾಯ್ಡಿಂಗ್ ಬಂದಿದೆ, ಬೀಡ್ಸ್ ವರ್ಕ್ ಬಂದಿದೆ. ತುಂಬ ಅಂದರೆ ತುಂಬ ಪಾರ್ಟಿ ವೇರ್, ತುಂಬ ಚೆನ್ನಾಗಿದೆ. ಫುಲ್ಲು ಉದ್ದ ಇದೆ, ಗೌನ್ ಥರ ಫುಲ್ಲು ಇದೆ ನೋಡಿ. ನಾನು ಯಾವುದು ಜಾಸ್ತಿ ಎಡಿಟಿಂಗ್ ಇಟ್ಕೊಳ್ಳಲ್ಲ, ಹಾಗಾಗಿ ನಾನು ಇವಾಗ ನನಗೆ ಎಲ್ಲಿವರೆಗೂ ಸರಿ ಇದೆ, ಇಲ್ಲ ವಿಡಿಯೋ ಲೆಂತಿ ಆಗೋಗುತ್ತೆ ನೋಡಿ. ಡ್ರೆಸ್ಸು ಅಷ್ಟೇ ನಾನು ಅಲ್ಲೇ ಇದೆಲ್ಲ ಸರಿ ಇದೆ. ನಾನು ಸುಮ್ಮನೆ ವೀಡಿಯೋಗೆ ಅಂತಲೇ ಎಡಿಟ್ ಮಾಡೋಕ್ಕೆ, ನಿಮಗೆ ತೋರ್ಸೋಕ್ಕಂತಲೇ ನಾನು ಇದು ಮಾಡಿದ್ದೀನಿ. ನಿಮಗೆ ಒಂದೊಂದು ಮಾತೂ ಎಡಿಟ್ ಮಾಡ್ಬೋದು, ಒಂದೊಂದು ನಿಮಿಷನೂ ಎಡಿಟ್ ಮಾಡ್ಬೋದು. ಅದು ಹೇಗೆ ಅಂತ ತೋರಿಸ್ತೀನಿ ನಾನು ನೋಡಿ. ಇದೆಲ್ಲ ನನಗೆ ಬೇಕಾಗಿರೋದು. ನಾನು ಇನ್ನೊಂದು ಚಾನಲ್ಗೆ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ. ನಂದು ಇನ್ನೊಂದು ಚಾನಲ್ ಇದೆ ನೋಡಿ. ಇವಾಗ ಎಡಿಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದು ಪ್ಯಾಕೆಟ್ ತಂದು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳಿ ನೋಡಿ. ಇವಾಗ ನಿಲ್ಲಿಸ್ಕೊಳ್ಳಿ. ನಿಲ್ಲಿಸ್ಕೊಂಡು
ಇಲ್ಲಿ ಸ್ಪ್ಲಿಟ್ ಅಂತಿರುತ್ತೆ, SPILT ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ. ಅದು ಕಟ್ಟಾಯಿತು, ವಿಡಿಯೋ ಕಟ್ಟಾಯಿತು. ಇವಾಗ ಇಲ್ಲಿ ವೈಟ್ ಮಾರ್ಕ್ ಬಂದಿದೆ ನೋಡಿ, ರೈಟ್ ಸೈಡಲ್ಲಿ, ನನಗೆ ರೈಟ್ ಸೈಡಲ್ಲಿ ವೈಟ್ ಮಾರ್ಕ್ ಬಂದಿದೆ. ಅದೆಲ್ಲ ನಮಗೆ ಬೇಡಾಗಿದ್ದು, ನಾನು ನೋಡಿ ಹೋಗಿ ಬೇಕಂತಲೇ ಆ ಪೌಡ್ರು ತಂದು ಎಲ್ಲ ತೋರಿಸೋದಕ್ಕಂತ ನಾನು ಮಾಡಿದ್ದು, ಕಟ್ ಮಾಡೋದಕ್ಕಂತಲೇ. ಈಗ ಆನ್ ಮಾಡ್ತೀನಿ ನೋಡಿ, ಇಷ್ಟು ಬೇಡ. ಈಗ ನಿಲ್ಲಿಸ್ತೀನಿ. ಈಗ ತಿರ್ಗಾ ಕಟ್ ಮಾಡ್ತೀನಿ ವೀಡಿಯೋನ. ಸ್ಪ್ಲಿಟ್ ಮೇಲೆ ಕೊಟ್ಟರೆ ಕಟ್ಟಾಯಿತು. ಇವಾಗ ಇದನ್ನು ನೋಡಿ, ವೈಟ್ ಗೆರೆ ಯಾವುದು ಬಂದಿರುತ್ತೆ ಅದು ಡಿಲೀಟ್ ಮಾಡಬೇಕಾಗಿರೋದು, ಅರ್ಥ ಮಾಡ್ಕೊಳ್ಳಿ. ವೈಟ್ ಗೆರೆ ಬಂದಿದೆಯಲ್ಲ ಅದು ಡಿಲೀಟ್ ಮಾಡಬೇಕಾಗಿರೋದು. ಇವಾಗ ನನಗಿದು ಬೇಡ, ಇಷ್ಟು ಪಾರ್ಟು ಬೇಡ. ಅದಕ್ಕೆ ನಾನೇನು ಮಾಡ್ತೀನಿ, ಡಿಲೀಟ್ ಅಂತ ಇದೆ ನೋಡಿ, ಇಲ್ಲಿ ಡಿಲೀಟ್ ಕೊಟ್ಟೆ. ಇವಾಗ ತಿರ್ಗಾ ಫಸ್ಟಿಂದ ನೀವು ಒಂಚೂರು ಹಿಂದೆ ಹೋಗಿ ಅಂತ ಹೇಳಿ ನೋಡಿ. ಇದು ಹೆಸರು ಕಾಳು ಜ್ಯೂಸಿನ ಪೌಡರು, FSSC ಬೋರ್ಡ್ದು ನೋಡಿದ್ರ, ಅಷ್ಟೆಲ್ಲ ಕಟ್ಟಾಯಿತು. ಇವಾಗ ನೋಡಿ, ಇದಿಷ್ಟೆಲ್ಲ ನನಗೆ ಬೇಕಾಗಿರೋದು. ನೋಡಿ, ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್. ಇಷ್ಟು ಬೇಕು ನನಗೆ. ಇಲ್ಲಿ ತಿರ್ಗಾ ಸ್ಪ್ಲಿಟ್ ಕೊಟ್ಟೆ, ಕಟ್ಟಾಯಿತು. ಇಷ್ಟು ಭಾಗ ಬೇಡ ನನಗೆ, ಇಲ್ಲಿರೋದು ಭಾಗ ಬೇಡ. ಇದು ಅದು ವೈಟ್ ಗೆರೆ ಬಂದಿರೋದು ನಮಗೆ ಡಿಲೀಟ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ನೀವು ಇದನ್ನೇನಾದರೂ ಕೊಟ್ಟರೆ ಇದು ಡಿಲೀಟ್ ಆಗೋಗುತ್ತೆ. ಇದು ಕೊಟ್ಟರೆ ನಮ್ಗೆ ಇದಿಷ್ಟು ಬೇಡ, ನಾನು ಡಿಲೀಟ್ ಕೊಟ್ಟೆ. ಇಷ್ಟು ನಿಮ್ಗೆ ಅರ್ಥ ಆಯಿತಾ ಎಡಿಟ್ ಮಾಡೋದು? ನಾನು ಇದರಲ್ಲೇ ನಿಮಗೆ ಇವಾಗ ವಾಯ್ಸ್ ಕೊಡೋದು ಹೇಗೆ, ಒಬ್ರೊಬ್ರು ಏನು ಮಾಡ್ತಾರೆ, ವೀಡಿಯೋ ಮಾಡ್ಕೊಂಬಿಡ್ತಾರೆ, ಆಮೇಲೆ ವಾಯ್ಸ್ ಕೊಡ್ತಾರೆ. ಅದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟ್ ಇದನ್ನು ತೋರಿಸ್ಬಿಡ್ತೀನಿ ನಾನು. ಇನ್ಶಾಟ್ ಆ್ಯಪು ಹೇಗೆ ಹೋಗ್ಸೋದು ಅಂದರೆ, ಇನ್ಶಾಟ್ ಆ್ಯಪ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಫ್ರೀ ರಿಮೂವ್ ಅಂತ ಬರುತ್ತೆ, ಸ್ವಲ್ಪ ಆ್ಯಡ್ ಬರುತ್ತೆ, ಅದನ್ನ ನೋಡಬೇಕು. ಒಂದೊಂದು ಸರಿ ಬರುತ್ತೆ ಆ್ಯಡು, ಒಂದೊಂದು ಸರಿ ಬರಲ್ಲ. ಯಾಕಂದರೆ ನಾವು ಅದು ಫ್ರೀ ಕೊಡ್ತಾ ಇರೋದು, ಇಲ್ಲಾರೆ ದುಡ್ಡು ಕೊಟ್ಟು ತೊಗೊಳ್ಬೇಕಾಗತ್ತೆ ನಿಮಗೆ ಅಡ್ವರ್ಟೈಸ್ಮೆಂಟ್ ಬೇಡ ಅಂತ ಅಂದರೆ. ನೋಡಿ, ಇದು ಚಿಕ್ಕ ವಿಡಿಯೋ, ಹಾಗಾಗಿ ಅಡ್ವರ್ಟೈಸ್ಮೆಂಟ್ ಬರಲಿಲ್ಲ. ಈಗ ನಾನು ಇದಕ್ಕೆ ಇನ್ನೊಂದು ವಿಡಿಯೋ ಸೇರಿಸ್ಬೇಕು, ಆಯಿತಾ? ಫಸ್ಟಿಂದ ಹಿಂಗೆ ಹೋಗ್ಬಿಟ್ಟು ನೋಡಿ. ನಮಸ್ಕಾರ ನನ್ನ ವಿದೇಶಿಗಳಿಗೆ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನೀಗ ಮೀಶೋಯಿಂದ ಪ್ರಾಡಕ್ಟ್ ತೊಗೊಂಡು, ಇದು ಮೀಶೋ ಇದ್ದು ಬಟ್ಟೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಂಬ್ರಾಯ್ಡಿಂಗ್ ಬಂದಿದೆ, ಮತ್ತು ದೊಡ್ಡ ವೇಲಿದೆ, ಸಿಲ್ಕ್ ಟೈಪು, ತುಂಬ ರೇಟ್ ಕಡಿಮೆ ಇದೆ. ಕಟ್ ಮಾಡಿದೆ. ಇವಾಗ ನಾನು ಬೇರೆ ವಿಡಿಯೋ ಸೇರ್ಸೋಕ್ಕೆ ನೋಡಿ, ಇಲ್ಲಿ ಕಟ್ ಮಾಡಿದ್ದೀನಲ್ಲ, ಇಲ್ಲಿ ರೆಡ್ ಪ್ಲಸ್ ಮಾರ್ಕ್ ಇದೆಯಲ್ಲ, ಆ ಪ್ಲಸ್ ಮಾರ್ಕ್ ಮೇಲೆ ಹೋದರೆ ನಮ್ಮದು ಗ್ಯಾಲರಿ ಓಪನ್ ಆಗುತ್ತೆ. ನೀವು ಫೋಟೋ ಆದರೂ ಸೇರಿಸ್ಬೋದು, ವೀಡಿಯೋ ಆದರೂ ಸೇರಿಸ್ಬೋದು. ನಾನು ವೀಡಿಯೋ ಸೇರಿಸ್ಬೇಕು, ಆಯಿತಾ? ವೀಡಿಯೋ ಸೇರಿಸ್ಕೊಂಡು ಬರ್ತೀನಿ ನಾನಿವಾಗ. ನೋಡಿ, ಈ ವಿಡಿಯೋ ಸೇರಿಸಿದ್ದೀನಿ. ಇದು ಇಷ್ಟು ಚಿಕ್ಕದಾಗಿ ಬರ್ತಾ ಇದೆ. ಅದನ್ನು ಹಿಂಗೆ ಅಲ್ಲಿ ವೈಟ್ ಕಲರ್ ಗೆರೆ ನೋಡಿ, ಇಲ್ಲಿ ವೈಟ್ ಗೆರೆ ಬಂದರೆ ಆ ವಿಡಿಯೋ ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂತ. ಅದನ್ನು ನಾನು ಇಷ್ಟು ಕೂರಿಸ್ತೀನಿ. ಇಷ್ಟು ಕೂರಿಸಿದ್ಮೇಲೆ ನೋಡಿ, ಅದು ನನಗೆ ಫುಲ್ಲು ಇಷ್ಟೆಲ್ಲ ಬೇಕು. ನಾನು ಆರೋಗ್ಯ ಪೌಡ್ರಿಗೆ ಏನೇನು ಹಾಕ್ತೀನಿ ಅಂತ ನಾನು ಒಂದು ವಿಡಿಯೋ ಮಾಡಿಟ್ಟಿದ್ದೀನಿ ನೋಡಿ. ಇದಿಷ್ಟು ಹಾಕ್ತೀನಿ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಇಷ್ಟು ಬೇಡ ನನಗೆ, ಈ ವೈಟ್ ಗೆರೆ ಬಂದಿರೋ ಅಷ್ಟು. ನೋಡಿ, ಇದ್ರ ಫುಲ್ಲು ಡೀಟೇಲ್ ವಿಡಿಯೋ ಬೇಕು ಅಂದರೆ ಬೆಣ್ಣೆ ಕೃಷ್ಣ ವ್ಲಾಗ್ಸ್ ಚಾನಲಲ್ಲಿ ಸಿಗುತ್ತೆ, ನೋಡ್ಬೋದು. ಧನ್ಯವಾದಗಳು, ಥ್ಯಾಂಕ್ ಯು. ಕೈಗೂ ಅಷ್ಟೇ ಇಷ್ಟು ನನಗಿದೆಲ್ಲ ಬೇಕು ವಿಡಿಯೋ, ಆಯಿತಾ? ಇವಾಗ ನೀವು ಯಾವ ವಿಡಿಯೋ, ಇಲ್ಲಿ ರೆಡ್, ಇವಾಗ ಇಲ್ಲಿ ಕ್ಲಿಕ್ ಮಾಡಿದ್ರೆ ವೈಟ್ ಗೆರೆ ಬರುತ್ತೆ. ಇಲ್ಲಿ ರೆಡ್ಡದ್ದು ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಫೋಟೋ ಏನು ಬೇಕಾದರೂ ಸೇರಿಸ್ಕೊಳ್ಬೋದು, ಎಲ್ಲಿ ಬೇಕಾದರೂ ಸೇರಿಸ್ಬೋದು. ಇದಿಷ್ಟು ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಇವಾಗ ನಂಬರ್ ಹಾಕಬೇಕು ನಾನು. ನಂಬರು, ಹೆಸರು ಏನು ಬರೀತೀರಾ ಅದು. ಇಲ್ಲಿ ಟಿ ಅಂತ ಇದೆ, ಟೆಕ್ಸ್ಟ್ ಅಂತ, ಅದ್ರ ಮೇಲೆ ಪ್ರೆಸ್ ಮಾಡಿ ಟಿ ಬರುತ್ತೆ. ಇವಾಗ ನೀವು ಏನಾದರೂ, ನಾನು ನಂಬರ್ ಹಾಕ್ತೀನಿ, ನಂದು ಬಿಸ್ನೆಸ್ ನಂಬರು 9480384298. ಇದು ಹಾಕಿದೆ. ಇಲ್ಲಿದೆಯಲ್ಲ ಆ್ಯರೋ ಮಾರ್ಕು, ಅದ್ರ ಮೇಲೆ ಹಿಂಗೋದ್ರೆ ದೊಡ್ಡದಾಗುತ್ತೆ, ಹಿಂಗೋದ್ರೆ ಚಿಕ್ಕದಾಗುತ್ತೆ. ಅದನ್ನು ತಂದು ಇಲ್ಲಿ ಕೂರಿಸ್ತೀನಿ ನಾನು. ಕೂರಿಸ್ಬಿಟ್ಟು ಇಲ್ಲಿ ರೈಟ್ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಇಲ್ಲಿ ನೋಡಿ, ಈ ನಂಬರ್ ಮೇಲೆ ಇಲ್ಲಿ ಪ್ರೆಸ್ ಮಾಡಿದ್ರೆ ವಿಡಿಯೋ ಎಂಡ್ ಅಂತ ಇರುತ್ತೆ. ವಿಡಿಯೋ ಎಂಡ್ ಕೊಟ್ಟರೆ ನೋಡಿ, ಫುಲ್ಲು ವಿಡಿಯೋ ಬರುತ್ತೆ. ನಮಸ್ಕಾರ ನನ್ನ ವಿದೇಶಿಗಳಿಗೆ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಬಂತು, ಗೊತ್ತಾಯ್ತಲ್ಲ? ಇವಾಗ ಈ ವಿಡಿಯೋನ ಅಪ್ಲೋಡ್ ಕೊಡ್ತೀನಿ. ಎಲ್ಲ ರೆಡಿ ಆಯಿತು. ಈ ವಿಡಿಯೋ ಅಪ್ಲೋಡ್ಗೆ ಹೇಗೆ ಕೊಡೋದು ಅಂದರೆ, ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆ, ಎಕ್ಸ್ಪೋರ್ಟ್ ಕೊಡ್ತೀನಿ ನಾನು. ನೋಡಿ, ಎಕ್ಸ್ಪೋರ್ಟ್ ಕೊಟ್ಟೆ. ಈಗ ವಾಯ್ಸ್ ಓವರ್ ಕೊಡೋದು ಹೇಗೆ ಅಂತ ತೋರಿಸ್ತೀನಿ. ಇನ್ಶಾಟ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಆ ವಿಡಿಯೋ ನನಗೆ ಗ್ಯಾಲರಿಗೆ ಬಂದು ಸೇವ್ ಆಗಿದೆ. ಇವಾಗ ನೋಡಿ, ಇದು
ಇವಾಗ ಇದಿಷ್ಟು ರೆಡಿ ಆಗಿದೆಯಲ್ವಾ ನೋಡಿ. ನಮಸ್ಕಾರ, ನಾನು ನಿತೇಶ್. ಇಷ್ಟು ರೆಡಿ ಆಗಿದೆಯಲ್ವಾ, ನಮಗಿವಾಗ ಇದು ಬೇಡ, ನಾನು ಬೇರೆ ವಾಯ್ಸ್ ಕೊಡಬೇಕು. ಇಲ್ಲಿ ವಾಲ್ಯೂಮ್ ಅಂತ ಇದೆ, ಅದನ್ನು ನಾನು ಸ್ವಲ್ಪ ಇಂಗ್ಲೀಷ್ ಮಾತಾಡೋದ್ರಲ್ಲಿ ತಪ್ಪಿದರೆ ದಯವಿಟ್ಟು ನಗಬೇಡಿ, ಕ್ಷಮೆ ಇರಲಿ. ಅದನ್ನು ಫುಲ್ಲು ಮ್ಯೂಟ್ ಮಾಡ್ಕೊಂಬಿಡಿ. ನೋಡಿ ಇವಾಗ ಏನೂ ಬರಲ್ಲ, ಆಯಿತಾ. ಇವಾಗ ಸ್ಟಾರ್ಟಿಂಗಿಂದ 2ನೇದು ಆಡಿಯೋ ಅಂತ ಇದೆ, ಆಡಿಯೋ ಮೇಲೆ ಕ್ಲಿಕ್ ಮಾಡಿ 3ನೇದು ರೆಕಾರ್ಡು. ನೀವು ಮ್ಯೂಸಿಕ್ಕು ನೀವೆಲ್ಲಾದರೂ ಅಲ್ಲಿ ಮ್ಯೂಸಿಕ್ ಹಾಕಿದ್ರೆ ಹಾಕ್ಬೋದು, ನಾನು ಅದೆಲ್ಲ ಹಾಕಲ್ಲ, ನನಗೆ ಕಾಪಿರೈಟ್ ಬರುತ್ತೆ ಅಂತ ಎಲ್ಲೋ ಯೂಟ್ಯೂಬರ್ದು ಸಿಗುತ್ತಂತೆ, ನನಗದೆಲ್ಲ ಗೊತ್ತಿಲ್ಲ, ನಾನು ಹಾಕಲ್ಲ. ನಾನು ಮಾಡೋ ಥರ ಹೇಳ್ಕೊಡ್ತಾ ಇರೋದು. ರೆಕಾರ್ಡ್ ಅಂತ ಇದೆ, ರೆಕಾರ್ಡ್ ಮೇಲೆ ಪ್ರೆಸ್ ಮಾಡಿದ್ರೆ ಓನ್ಲಿ ದಿಸ್ ಟೈಮು ನೋಡಿ. ನಮಸ್ಕಾರ, ನಾನು ನಿತೇಶಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಈಗ ಇದು ಮೀಶೋಯಿಂದ ತೊಗೊಂಡಿರೋ ಡ್ರೆಸ್ಸು. ನಾನು ಹೇಗೆ ಕಾಣಿಸ್ತಾ ಇದೆ, ತುಂಬ ಕಡಿಮೆಗೆ ಸಿಗುತ್ತೆ. ಮತ್ತು ನೋಡಿ ಎಂಬ್ರಾಯ್ಡಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇದೇ ಥರ ನಾನು ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡಿ ತೊಗೊಳ್ಬೋದು. ಥ್ಯಾಂಕ್ ಯು. ಜೈ ಶ್ರೀರಾಮ್. ನಾನು ನಿಮಗೆ ತೋರ್ಸೋಕ್ಕಂತ ಅಷ್ಟೇ ಮಾಡಿರೋದು. ನೋಡಿ ಇವಾಗ ಹೇಗೆ ಬರುತ್ತೆ. ನಮಸ್ಕಾರ, ನಾನು ನಿತೇಶಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಈಗ ಇದು ಮೀಶೋಯಿಂದ ತೊಗೊಂಡಿರೋ ಡ್ರೆಸ್ಸು. ನಾನು ಹೇಗೆ ಕಾಣಿಸ್ತಾ ಇದೆ, ತುಂಬ ಕಡಿಮೆಗೆ ಸಿಗುತ್ತೆ. ಮತ್ತು ನೋಡಿ ಎಂಬ್ರಾಯ್ಡಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇದೇ ಥರ ನಾನು ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡಿ ತೊಗೊಳ್ಬೋದು. ಥ್ಯಾಂಕ್ ಯು. ಜೈ ಶ್ರೀರಾಮ್. ನೋಡಿ ನಿಮ್ಗೆ ಇದರಲ್ಲಿ ಏನಾದರೂ ಮಾತು ತಪ್ಪಾಯಿತು ಅನಿಸಿದ್ರೆ ತಿರ್ಗಾ ಆಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಹೀಗೆ ಬರುತ್ತೆ. ಇದು ಆಡಿಯೋದ್ದು. ನೀವಲ್ಲಿ ಇಲ್ಲಿ ನೋಡಿ, ಅದಕ್ಕೂ ಸೇಮ್ ಅದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ್ರೆ ವೈಟ್ ಗೆರೆ ಬಂದಿರುತ್ತೆ, ಸ್ಪ್ಲಿಟ್ ಅಂತ ಇರುತ್ತೆ. ಸ್ಪ್ಲಿಟ್ ಕೊಟ್ಟು ನಿಮ್ಗೆ ಈ ವೈಟ್ ಕಲರ್ ಇರೋದು ಡಿಲೀಟ್ ಆಗುತ್ತೆ, ಈ ಕಡೆ ವೈಟ್ ಇರೋದು ಕೊಟ್ಟರೆ ಡಿಲೀಟ್ ಆಗುತ್ತೆ. ಇಷ್ಟೇ, ಏನಿಲ್ಲ. ಕಲಿಯೋವರೆಗೂ ಅಷ್ಟೇ. ನನಗೆ ಎಲ್ಲೂ ಕಲ್ತಿಲ್ಲ, ಏನಿಲ್ಲ. ಒಂದು ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ 10,000 ಕೊಡಿ, 20,000 ಕೊಡಿ, ಹೇಳ್ಕೊಡ್ತೀವಿ ಅಂತಾರೆ. ನಾನು ಯಾರಿಗೂ ₹1 ಕೊಡದೆ ನಾನೇ ಎಲ್ಲ ಕಲ್ತಿರೋದು. ನನಗೆ ಇಂಗ್ಲೀಷ್ ಬರಲ್ಲ, ಕನ್ನಡದಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಿ ಕಲ್ತಿದ್ದೀನಿ. ನಾನೇ ತಮ್ನೇಲ್ ಮಾಡೋದು, ಎಡಿಟಿಂಗ್ ಮಾಡೋದು, ಎಲ್ಲ ಪ್ರತಿಯೊಂದು ನಾನೇ ಮಾಡೋದು. ಎಲ್ಲ ಒಂದೇ ವೀಡಿಯೋದಲ್ಲಿ ಹೇಳ್ಕೊಟ್ರೆ ನಿಮಗೆ ತಲೆಗೆ ಹೋಗಲ್ಲ. ಹಾಗಾಗಿ ಇವಾಗ ವೀಡಿಯೋ ಎಡಿಟಿಂಗ್ ಮಾಡಿ ನಾನು ತೋರಿಸ್ಕೊಟ್ಟಿದ್ದೀನಿ. ಅದು ಗ್ಯಾಲ್ರಿಗೆ ಬಂದಿರುತ್ತೆ, ಗ್ಯಾಲ್ರಿಲಿ ತೋರಿಸ್ತೀನಿ ನಾನು ಎಲ್ಲಿ ಬಂದಿರುತ್ತೆ ಅಂತ. ಇದು ಗ್ಯಾಲ್ರಿ ಓಪನ್ ಮಾಡ್ತೀರಾ, ಓಪನ್ ಮಾಡಿದಾಗ ಇನ್ಶಾರ್ಟ್ ಅಂತ ಇರುತ್ತೆ. ಇನ್ಶಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿರುತ್ತೆ, ನಾವು ಆವಾಗಲೇ ವೀಡಿಯೋ ಮಾಡಿರೋದು ಇಲ್ಲಿರುತ್ತೆ. ಹಾಗಾಗಿ ಇಷ್ಟನ್ನು ಕಲೀರಿ. ನೆಕ್ಸ್ಟ್ ನಾನು ನಿಮಗೆ ಇದನ್ನು ತೋರಿಸ್ಕೊಡ್ತೀನಿ, ತಮ್ನೇಲ್ ಮಾಡೋದು ಹೇಗೆ. ತಮ್ನೇಲ್ ಮಾಡೋಕ್ಕೆ ChatGPT ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪ್ ತುಂಬ ಚೆನ್ನಾಗಿ ನಮ್ಗೆ ಸಪೋರ್ಟ್ ಮಾಡುತ್ತೆ. ಇದೆ ChatGPT ಅಂತ ಹೇಳಿ, ಅದನ್ನು ಡೌನ್ಲೋಡ್ ಮಾಡಿಟ್ಕೊಂಡಿರ್ರಿ. ಆಮೇಲೆ ಪಿಕ್ಸೆಲ್ ಲ್ಯಾಬು, PIXELAB, ಅದನ್ನು ಡೌನ್ಲೋಡ್ ಮಾಡಿಟ್ಕೊಂಡಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪ್ರತಿಯೊಂದು ಹಂತವಾಗಿ ವೀಡಿಯೋ ಅಪ್ಲೋಡ್ ಮಾಡೋದು ಹೇಗೆ, ತಮ್ನೇಲ್ ಮಾಡೋದು ಹೇಗೆ, ಅದೆಲ್ಲ ಹೇಳ್ಕೊಡ್ತೀನಿ. ಇಷ್ಟೊತ್ತು ಎಡಿಟಿಂಗ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಏನಾದ್ರು ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.